ಇತ್ತೀಚೆಗೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಕೇಂದ್ರ ಸರ್ಕಾರಕ್ಕೆ ಎಷ್ಟೆಲ್ಲ ಇರುಸುಮುರುಸಾಯಿತು, ಮುಜುಗರ ಆಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಸ್ವತಃ ಶಿಕ್ಷಣ ಇಲಾಖೆಯ ಕೇಂದ್ರ ಶಿಕ್ಷಣ ಮಂತ್ರಿಗಳೇ ರಾಜೀನಾಮೆಯನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಿರುವಾಗ ಕೇಂದ್ರ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಪೇಪರ್ ಲೀಕಾಸುರರ ಹೆಡೆಮುರಿಗೆ ಕಠಿಣ ಬಿಲ್ ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮಗಳ ತಡೆಯ ಬಿಲ್ ಮಂಡನೆಗೆ ಅವಕಾಶವನ್ನು ಕೇಂದ್ರ ಸಚಿವ ಕೋರಿದ್ದಾರೆ. ತಿದ್ದುಪಡಿ ಬಿಲ್ ಮಂಡಿಸ್ತಾರೆ ಜಿತೇಂದ್ರ ಸಿಂಗ್. ತಿದ್ದುಪಡಿ ಬಿಲ್ ಬಗ್ಗೆ ಇವತ್ತು ಸುದೀರ್ಘ ಚರ್ಚೆ ಆಗುತ್ತೆ. ಇದಾಗಬೇಕಾಗಿದೆ. ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಪೊಲೀಸರ ಮೇಲೆ ಅಟ್ಯಾಕ್ಗಳಾಯಿತು. ಪ್ರತಿಭಟನೆ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತು. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಕೇಳಿದರೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು. ಇವತ್ತು ಈ ಕುರಿತಾಗಿ ತಿದ್ದುಪಡಿಯನ್ನು ಮಂಡಿಸೋದಕ್ಕೆ ಸುದೀರ್ಘ ಚರ್ಚೆ ಆಗುತ್ತೆ. ಯುವ ಸಂಸದರಿಂದ ಬಿಲ್ ಮೇಲೆ ಚರ್ಚೆ ಸಾಧ್ಯತೆ ಇದೆ. ಸದ್ಯಕ್ಕೆ ಇದಾಗಬೇಕಾಗಿದೆ. ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಯಾರು ಇನ್ಮೇಲೆ ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡ್ತಾರೆ ಅವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಆಗಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಇದ್ದಾರೆ ಸಂಪರ್ಕದಲ್ಲಿ. ಚಂದ್ರು, ಇವತ್ತು ಈ ಮಹತ್ವದ ತಿದ್ದುಪಡಿ ಮಂಡನೆ ಆಗುತ್ತೆ ಅನ್ನುವಂಥ ವಿಚಾರ ಏನಿದೆ, ಈ ಮಸೂದೆ ಒಳಗಡೆ ಏನೇನಿದೆ, ಒಂದು ವೇಳೆ ಇನ್ನು ಮುಂದೆ ಹಿಂಗಾದರೆ ಹಾಗೆ ಮಾಡಿದವರ ಕತೆ ಏನು, ಯಾವ ರೀತಿ ನಿಯಮಾವಳಿಗಳಿದ್ದಾವೆ ಈ ಮಸೂದೆಯಲ್ಲಿ? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾರೆ ಅವರನ್ನು ಹಿಡಿದಾಗ ಎಷ್ಟು ವರ್ಷಗಳ ಶಿಕ್ಷೆ ಮತ್ತು ಎಷ್ಟು ದಂಡ ಹಾಕ್ಬೇಕು, ಈ ರೀತಿಯಾದಂತ ಒಂದಷ್ಟು ಈಗಾಗಲೇ ಒಂದಷ್ಟು ನಿಯಮವನ್ನ ಜಾರಿಗೆ ತರಲಾಗಿತ್ತು. ಆದ್ರೆ ಈಗ ಅದನ್ನ ಕಾಯ್ದೆಯಾಗಿ ಬದಲಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಚಿವರ ತಲೆದಂಡಕ್ಕೂ ಕೂಡ ಕಾರಣವಾಯಿತು. ಸೊ ಹೀಗಾಗಿ ಇದನ್ನ ಬಹಳ ತೀವ್ರವಾಗಿ ತೆಗೆದುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಈಗಾಗಲೇ ಬಿಲ್ ಅನ್ನ ತರಬೇಕು ಅನ್ನುವಂತ ಆಲೋಚನೆಯಲ್ಲಿ ಮುಂದಾಗಿತ್ತು. ಸೊ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಬೆನ್ನಲ್ಲೇ ಆ ಒಂದು ಹೆಚ್ಚುವರಿ ಖಾತೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹೊಣೆಯನ್ನು ಹೊರಿಸಿರ್ತಕ್ಕಂಥದ್ದು. ನಿನ್ನೆ ಈಗಾಗಲೇ ಅಧಿಕಾರವನ್ನ ಸ್ವೀಕಾರ ಮಾಡಿ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸದನದಲ್ಲಿ ಏನೆಲ್ಲ ಚರ್ಚೆಗೆ ಬರಬಹುದು, ವಿಪಕ್ಷಗಳು ಏನೆಲ್ಲ ಪ್ರಶ್ನೆ ಮಾಡಬಹುದು ಅನ್ನೋಂಥದ್ರ ನಡುವೆ ಈ ಬಿಲ್ ಅನ್ನ ತಂದು ಪಾಸ್ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು 10 ವರ್ಷಗಳ ಜೈಲು ಜೊತೆಗೆ ಯಾರು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆಯನ್ನ ಮಾಡ್ತಾರೆ ಅವ್ರಿಗೆ 1 ಕೋಟಿ ದಂಡವನ್ನು ಕೂಡ ಹಾಕ್ಲಿಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅದನ್ನ ಬಿಲ್ ಆಗಿ ತೆಗೆದುಕೊಂಡು ಯಾರೆಲ್ಲ ಈ ರೀತಿ ಇನ್ನು ಮುಂದೆ ಯಾರಾದ್ರೂ ಪ್ರಶ್ನೆ ಪತ್ರಿಕೆ ಯಾವುದೇ ಪ್ರಶ್ನೆ ಪತ್ರಿಕೆ ಆದ್ರೂ ಸರಿ ಲೀಕ್ ಮಾಡಿದ್ರೆ ಅವ್ರು ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಅವರಿಗೆ 10 ವರ್ಷಗಳ ಕಾಲ ಜೈಲು ಜೊತೆಯಲ್ಲಿ 1 ಕೋಟಿ ದಂಡವನ್ನು ಕೂಡ ಹಾಕ್ಲಿಕ್ಕೆ ನಿರ್ಧಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಸದನದಲ್ಲಿ. ಲೋಕಸಭೆಯಲ್ಲಿ ಈ ಒಂದು ಚರ್ಚೆಯಲ್ಲಿ ಅನೇಕರು ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಯಲ್ಲಿ ಯಾರನ್ನೆಲ್ಲ